ಅತ್ಯದ್ಭುತ ಸುಂದರಿ. ಯಾರಿವಳು? ಎಲ್ಲಿಂದ ಎತ್ಕೊಂಡು ಬಂದೆ? ಎಲ್ಲ ನಿಮಗೋಸ್ಕರ ಗುರುದೇವ. ಚಾಮುಂಡ, ನಿನ್ನ ಗುರುನಿಷ್ಠೆನ ನಾನು ಮೆಚ್ಕೋತೀನಿ. ಆದರೆ ನಿನಗೆ ಈ ಸುರಸುಂದರಿ ಸಿಕ್ಕಿದಾದ್ರೂ ಎಲ್ಲಿ? ನನಗಂತೂ ಇವಳನ್ನು ನೋಡಿ ತುಂಬ ಸಂತೋಷವಾಗಿದೆ. ಎಲ್ಲಿಂದ ತಂದೆ ಇವಳನ್ನ? ಗುರುಗಳೇ, ಅದೇನಾಯ್ತು ಅಂದರೆ ಇಷ್ಟಾಯ್ತು ಗುರುಗಳೇ. ಮೆಚ್ಚಿದೆ ಚಾಮುಂಡ, ಮೆಚ್ಚಿದೆ ನಿನ್ನನ್ನು. ಈ ಯುವತಿನ ಎತ್ಕೊಂಡು ಬರುವಾಗ ಯಾರು ನಿನ್ನ ವಿರುದ್ಧ ಗಲಾಟೆ ಮಾಡಲಿಲ್ಲ ತಾನೆ? ಆ ಧೈರ್ಯ ಯಾರಿಗಿದೆ ಗುರುಗಳೇ? ಯಾರು ಮುಂದೆ ಬರಲಿಲ್ಲ. ಅಪ್ಪಿ ಮುಂದೆ ಬಂದಿದ್ರು ಕೊಡ್ತಾ ಇರಲ್ವಾ ಚಾಟಿ ಏಟು? ಆ ಚಾಟಿ ಏಟಿಗೆ ಎದ್ರಿ ಯಾರು ಮುಂದೆ ಬರಲಿಲ್ಲ. ಎಲ್ಲಾನು ನಿಭಾಯಿಸ್ಕೊತೀನಿ ಗುರುಗಳೇ, ನೀವೇನು ಯೋಚನೆ ಮಾಡಬೇಡಿ. ಶಾಬಾಷ್ ಚಾಮುಂಡ, ಶಾಬಾಷ್. ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ. ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದ್ಬಿಟ್ಟಿದ್ಯಾ. ನೀನು ಗೊತ್ತಾಗೇನೋ ಗೊತ್ತಾಗ್ದೇನೋ ಈ ಗುರುಗೋಸ್ಕರ ಒಳ್ಳೆ ಕೆಲಸನೇ ಮಾಡಿದ್ಯಾ. ಹೌದಾ ಗುರುಗಳೇ? ನೀ ಈ ಯುವತಿನ ಹೊತ್ತು ತಂದಿದ್ದು ನೋಡಿದ ಜನರಿಗೆ ನಮ್ಮ ಬಗ್ಗೆ ಭೀತಿ ಮೂಡಿಸುತ್ತೆ. ಜನ ಉಸಿರೆತ್ತೋದು ಕೂಡ ಹೆದರುತ್ತಾರೆ. ಇದೆಲ್ಲ ಅವ್ರಿಗೆ ಒಂದು ಪಾಠವಾಗುತ್ತೆ. ನಮಗೆ ಬೇಕಾದ್ದು ಅದೇ. ಯಾರು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು, ಉತ್ತರನು ಕೇಳಬಾರ್ದು. ಎಲ್ಲಿ ನಾನೇ ದೇವರು, ನಾನೇ ಭಕ್ತಿ, ನಾನೇ ಶಕ್ತಿ, ನಾನೇ ಮುಕ್ತಿ, ಎಲ್ಲ ನನ್ನಿಂದಾನೇ ಆಗಬೇಕು. ಆಯ್ತು ಗುರುಗಳೇ. ನೀನು ಇವಳನ್ನ ಹೊತ್ತು ತಂದಿದ್ದು ನನ್ಗಂತೂ ಒಳ್ಳೆ ರಸದ ಒತ್ತಡ. ನಿನ್ನ ಭಕ್ತಿಗೆ, ನಿನ್ನ ಸ್ವಾಮಿ ನಿಷ್ಠೆಗೆ ನಾನು ಮೆಚ್ಚಿದೆ. ನಿನ್ನ ಮೇಲೆ ನಾನು ಪ್ರಸನ್ನನಾಗಿದ್ದೇನೆ. ನೀನು ಕೇಳಿದ್ದನ್ನು ನಾನು ದಯಪಾಲಿಸ್ತೇನೆ. ಇನ್ಮುಂದೆ ಸದಾ ಇದೇ ರೀತಿ ನನ್ನ ಸೇವೆ ಮಾಡಿಕೊಂಡೇ ಇರು. ಧನ್ಯೋಸ್ಮಿ ಗುರುದೇವ. ಇಂತಹ ಸುಂದರವಾದ ಹುಡುಗಿನ ನನಗೆ ಉಡುಗೊರೆ ಕೊಟ್ಟು ನೀನು ಇನ್ನೂ ಇಲ್ಲೇ ನಿಂತರೆ ಹೇಗೆ ಚಾಮುಂಡ? ಅರ್ಥ ಆಯ್ತು ಗುರುಗಳೇ, ಅರ್ಥ ಆಯ್ತು. ಎಲ್ಲ ಸ್ಟೇಷನ್ಗೂ ವಿಷಯ ತಿಳಿಸಿದ್ದೀವಿ. ಹಿರಣ್ಮಯಿ ಸಿಕ್ಬಿಡ್ತಾಳೆ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ನಮಗೆ ಹಿರಣ್ಮಯಿ ಸಿಗಬೇಕು. ಅದಕ್ಕೆ ನಾವು ಬೇರೆ ರೀತಿನಲ್ಲೇ ಪ್ರಯತ್ನ ಪಡಬೇಕು ಅನ್ನಿಸ್ತಿದೆ. ಯಾವ ರೀತಿ ಮೇಡಮ್? ಬೇರೆ ರೀತಿನಲ್ಲೇ ಮಾಡಬೇಕು. ಇಷ್ಟು ಪ್ರಯತ್ನ ಪಟ್ಟರು ಹಿರಣ್ಮಯಿ ಮತ್ತೆ ಗಿರಿಜಾ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಈ ವಿಷಯ ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ನಾವು ಹಿರಣ್ಮಯಿ ಮತ್ತೆ ಗಿರಿಜಾನ ಹುಡುಕ್ತಿದೀವಿ ಅಂತ
ಅವ್ರಿಗೆ ಗೊತ್ತಾಗಬೇಕು. ಆಗ ಅವ್ರನ್ನ ನೋಡಿದವ್ರು ಯಾರಾದರೂ ಬಂದು ನಮಗೆ ವಿಷಯ ತಿಳಿಸ್ತಾರೆ. ಸರಿ ಮೇಡಮ್, ಒಳ್ಳೆ ಯೋಚನೆ, ಹಾಗೆ ಮಾಡೋಣ. ಅದಕ್ಕೆ ಒಂದಿಷ್ಟು ಪೇಪರ್ಗಳಲ್ಲಿ ಅವ್ರು ಕಾಣೆ ಆಗಿದ್ದಾರೆ ಅಂತ ಹಿರಣ್ಮಯಿ ಮತ್ತೆ ಗಿರಿಜಾ ಫೋಟೋಗಳನ್ನು ಹಾಕಿಸಿ ಜಾಹೀರಾತು ಕೊಡೋಣ. ಸರಿ ಮೇಡಮ್. ಹಾಗೇನೆ ಒಂದಷ್ಟು ಪೋಸ್ಟರ್ಗಳಲ್ಲಿ ಅವ್ರ ಫೋಟೋನ ಪ್ರಿಂಟ್ ಹಾಕಿಸಿ ಎಲ್ಲ ಕಡೆ ಅಂಟಿಸಿ. ಯಾರೊಬ್ರು ಕಣ್ಣಿಗಾದರೂ ನಮ್ಮ ಹಿರಣ್ಮಯಿ ಬೀಳ್ಬೋದು. ಅವಾಗ ನಮಗೆ ವಿಷಯ ಸುಲಭವಾಗಿ ಗೊತ್ತಾಗುತ್ತೆ. ಖಂಡಿತ ಹಾಗೆ ಮಾಡೋಣ ಮೇಡಮ್. ಅದಕ್ಕೆ ಬೇಕಾದ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ, ಹೊರಡಿ. ಆದಷ್ಟು ಬೇಗ ಎಲ್ಲ ಕಡೆ ಜಾಹೀರಾತು ಮತ್ತೆ ಪೋಸ್ಟರ್ಗಳು ಪ್ರಿಂಟ್ ಆಗಬೇಕು. ಸರಿ ಮೇಡಮ್. ನನ್ನ ಮಗಳ ನೀವೇ ಕಾಪಾಡಬೇಕು ಮೇಡಮ್. ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ, ಕುತ್ಕೊಳ್ಳಿ. ನೀವು ಮೊದಲು ಕುತ್ಕೊಳ್ಳಿ, ನೀರು ಕೊಡಿರಿ. ಈಗ ಹೇಳಿ, ಏನಾಯ್ತು? ಏನು ಅಂತ ಹೇಳಿ ಮೇಡಮ್, ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗಿದ್ದೆ. ಅಲ್ಲಿ ಆ ಕಡ್ಕಿಗೆ ಪೂಜೆ ನಡೀತಾ ಇತ್ತು. ಬಾಯಿ ತಪ್ಪಿ ಕರ್ಕಿಗೆ ಬೈದ್ಬಿಟ್ಟೆ. ಅಷ್ಟಕ್ಕೆ ಅವ್ರ ಶಿಷ್ಯ ಚಾವಟಿಯಿಂದ ನನಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಮೇಡಮ್. ಹೌದಾ? ಅವ್ರ ಅಟ್ಟಹಾಸ ಜಾಸ್ತಿ ಆಗೋಗಿದೆ. ಅವ್ರನ್ನೇ ಪೂಜಿಸ್ಬೇಕು, ಅವ್ರು ಹೇಳ್ದಾಗೆ ಕೇಳಬೇಕು ಅನ್ನೋ ಹಠ ಅವ್ರಿಗೆ. ಅಮ್ಮನವ್ರ ದೇವಸ್ಥಾನ ಮುಚ್ಚಿಸಿ ಅನ್ಯಾಯ ಮಾಡ್ತಾ ಇದ್ದಾರೆ. ಇವ್ರು ಯಾರೋ ಪಾಪಿನ ದೇವ್ರು ಅನ್ಬೇಕಲ್ಲ ಅಂತ ನಾನು ಕೋಪದಲ್ಲಿ ಬೈದೆ. ಅದಕ್ಕೆ ನನ್ನನ್ನೇ ಹೊಡೆದ್ಬಿಟ್ರು ಮೇಡಮ್. ನಾನು ಎಷ್ಟು ಬೇಕಾದ್ರೂ ಹೊಡ್ತಾ ತಿಂತಿದ್ದೆ. ನನಗ್ ನೋವಾದ್ರೂ ಬೇಜಾರಿಲ್ಲ ಮೇಡಮ್. ಆದ್ರೆ ನನ್ನನ್ನು ಬಿಡ್ಸಕ್ ಬಂದಿರೋ ನನ್ನ ಮಗಳನ್ನ ಆ ಪಾಪಿ ಕಡೆಗೆ ಶಿಷ್ಯ ಎತ್ಕೊಂಡು ಹೋಗ್ಬಿಟ್ಟ ಮೇಡಮ್. ಏನು, ನಿಮ್ಮ ಮಗಳನ್ನ ಹೊತ್ಕೊಂಡು ಹೋದ್ನಾ? ಹೌದು ಮೇಡಮ್, ನನ್ನ ಕಣ್ಮುಂದೆನೆ ಅವಳನ್ನ ಒತ್ಕೊಂಡು ಹೋಗ್ಬಿಟ್ಟ. ಒಬ್ಳೆ ಮಗಳು ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ. ಅವಳ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ ಮೇಡಮ್. ದಯವಿಟ್ಟು ನನ್ನ ಮಗಳನ್ನ ನಾನು ಉಳಿಸ್ಕೊಡಿ ಮೇಡಮ್. ಬೇಗ ಬನ್ನಿ ಮೇಡಮ್. ಅಲ್ಲಿ ಏನಾದರೂ ಅಪಾಯ ಆಗೋಕ್ಕಿಂತ ಮುಂಚೆ ನನ್ನ ಮಗಳನ್ನ ಕಾಪಾಡಿ, ದಯವಿಟ್ಟು ಕಾಪಾಡಿ ಮೇಡಮ್. ನಿಮ್ ಕಾಲಿಗೆ ಮುಗಿತೀನಿ, ದಯವಿಟ್ಟು ಕಾಪಾಡಿ ಮೇಡಮ್. ನೋಡಿ, ಯೋಚನೆ ಮಾಡಬೇಡಿ. ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ, ನಾನಿದ್ದೀನಿ. ನಡೀರಿ, ಹೊರಡೋಣ. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀರಾ? ಏಯ್, ಯಾರಿಗೆ ಕೇಳ್ತಿದ್ಯಾ? ಬರ್ತಿರೋದು ಪೊಲೀಸ್ನವರು ಅನ್ನೋ ಜ್ಞಾನ ಕೂಡ ಇಲ್ವಾ ನಿನಗೆ? ನನ್ನನ್ನೇ ಎಲ್ಲಿಗೆ ಅಂತ ಕೇಳ್ತಿದ್ಯಾ ನೀನು? ನಿನಗೆ ಗುರುಗಳು ವಿಶ್ರಾಂತಿ ತಗೋತಾ ಇದ್ದಾರೆ, ಹಾಗೆಲ್ಲ ಬಿಡಕ್ಕೆ ಅವಕಾಶ ಇಲ್ಲ. ಸುಮ್ಮನೆ ಹೋಗ್ರಿ. ಹೇಯ್, ನನ್ನ ಮಗಳನ್ನ ನಾನು ನೋಡ್ಬೇಕು, ಬಿಡ ನಮ್ನ. ಏನು, ನಿನ್ನ ಮಗಳ? ಹೇಯ್, ನೀನೇ ತಾನೇ ನನ್ನ ಮಗಳನ್ನ ಒಳಗಡೆ ಎತ್ಕೊಂಡು ಹೋಗಿದ್ದು. ನಾನು ಕಣ್ಣಾರೆ ನೋಡಿದೀನಿ, ಬಿಡೋ ನಮ್ನ. ಏನ್ ಮಾಡ್ಕೊತೀಯ ಮಾಡ್ಕೋ, ನಾನ್ ಮಾತ್ರ ಬಿಡಲ್ಲ. ಪೊಲೀಸ್ನವ್ರನ್ನೇ ತಡೆಯೋಷ್ಟು ತಾಕತ್ತಿದ್ಯಾ ನಿನಗೆ? ಬಿಡ್ತೀಯೋ ಇಲ್ವೋ? ಅದು ಹೇಗ್ ಬಿಡೋದಿಲ್ವಾ ನಾನು ನೋಡ್ತೀನಿ. ನೀ ಪೊಲೀಸ್ ಆದ್ರೇನು ಯಾರಾದ್ರೇನು ಬಿಡಲ್ಲ ಅಂದ್ಮೇಲೆ ಬಿಡಲ್ಲ. ಹೇಗ್ ಬಿಡಲ್ವಾ ನಾನು ನೋಡ್ತೀನಿ. ಬಿಡಕ್ಕಾಗಲ್ಲ. ಚಾಮುಂಡ, ಅವ್ರನ್ನ ಒಳಗೆ ಕರ್ಕೊಂಡು ಬಾ. ಬನ್ನಿ. ಓ, ಪೊಲೀಸ್ನವ್ರು ಜೊತೆಗಿನ್ ಯಾರೋ ಬಂದಿದ್ದಾರೆ. ಏನ್ ಸಮಾಚಾರ? ನಿಮ್ಮ ಶಿಷ್ಯ ಇವ್ರ ಮಗಳನ್ನ ಬಲವಂತವಾಗಿ ಎಳ್ಕೊಂಬಂದಿದ್ದಾನೆ ಅಂತ ದೂರು ಬಂದಿದೆ. ಎಲ್ಲಿ ಆ ಹುಡುಗಿ? ಇದು ನನ್ನ ಆಶ್ರಮ. ಜನ ಇಲ್ಲಿ
ನೀವಾಗೆ ವಿಚಾರಿಸಿ. ಹೇ ಹುಡುಗಿ, ಮಗಳೇ, ಯಾಕಮ್ಮ ಹೀಗಿದ್ಯಾ? ಏನಾಯ್ತು ಕಂದ ನಿನ್ಗೆ? ಇವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು? ಯಾಕೆ ಹಿಂಗಾರ ಬರ್ದೋಡ್ತಾರ ನಿಂತಿದ್ಯಾ? ಹೇಳಮ್ಮ, ಏನಾಯ್ತು? ನಿನ್ನನ್ನು ಇವನೇ ತಾನೇ ಎತ್ಕೊಂಬಂದಿರೋದು? ಹೇಳು, ನಿನಗೇನಾದರೂ ತೊಂದರೆ ಕೊಟ್ರಾ? ಏನಾಯ್ತು ಹೇಳು. ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇವ್ರ ಬಣ್ಣ ಬಯಲು ಮಾಡ್ತೀನಿ, ಗ್ರಾಚಾರ ಕೆಡಿಸ್ಬಿಡ್ತೀನಿ ಇವ್ರದು. ನೀನು ಹೇಳು, ನನಗೆ ಏನಾಯ್ತು ಅಂತ ನೀನು ಹೇಳು. ನನ್ನನ್ನು ಯಾರೂ ಏನೂ ಮಾಡಿಲ್ಲ. ನನ್ನನ್ನು ಯಾರೂ ಬಲವಂತವಾಗಿ ಹೊತ್ಕೊಂಡು ಬಂದಿಲ್ಲ. ನಂಗೆ ಯಾರೂ ತೊಂದರೆನೂ ಕೊಟ್ಟಿಲ್ಲ. ನಾನೇ ಮನ್ಸಾರೆ ಇಲ್ಲಿ ಬಂದಿದ್ದೀನಿ. ನನಗೀಗ 19 ವರ್ಷ. ನಂಗೆ ಯಾರೂ ಒತ್ತಾಯ ಮಾಡಿಲ್ಲ. ನನ್ನ ಸಂತೋಷಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ನನಗಿಲ್ಲಿರೋದಕ್ಕೆ ತುಂಬ ಇಷ್ಟ. ನಾನಿಲ್ಲೇ ಇರ್ತೀನಿ. ಏಯ್, ಏನ್ ಹೇಳ್ತಿದ್ಯಾ ನೀನು? ಏನಾಯ್ತು ನಿನ್ಗೆ? ಇವ್ರೇನ್ ತಲೆ ಕೆಡ್ಸ್ಬಿಟ್ರ ನಿಂದು? ಹೇಗೆ? ನೀನ್ ಯಾಕೆ ಇಲ್ಲಿರ್ತೀಯ? ಇದು ನಿನ್ ಜಾಗ ಅಲ್ಲ ಕಣೆ. ಬಾರೆ ನಮ್ ಜೊತೆ, ಹೊರಟ್ ಬಾರೆ. ಇಲ್ಲ, ನಾ ಬರೋದಿಲ್ಲ. ನಾನೀಗ ಚಿಕ್ಕವಳಲ್ಲ, ನಾನೀಗ ದೊಡ್ಡವಳಾಗಿದ್ದೀನಿ. ನಾನು ನನ್ನ ಇಷ್ಟ ಬಂದಂಗೆ ಬದುಕೋ ಹಕ್ಕು ನನಗೂ ಇದೆ. ನನ್ನನ್ನು ಒತ್ತಾಯ ಮಾಡಬೇಡಿ, ಹೋಗಿ. ಎತ್ತು ಒತ್ತು ಸಾಕಿರೋ ಅಮ್ಮ ಕಣೆ. ಒಂದೇ ಕ್ಷಣದಲ್ಲಿ ನನ್ನನ್ನೇ ಯಾರು ಅನ್ನೋ ತರ ಮಾತಾಡ್ಸ್ಬಿಟ್ಟಿಯಲ್ಲೇ. ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿರೋದಕ್ಕೆ ಇದೇನಾ ನಿನ್ ಕೊಡ್ತಾ ಇರೋ ಬಹುಮಾನ? ನನ್ನನ್ನೇ ಹೋಗು ಅಂತೀಯಲ್ಲೇ. ಹೀಗೆ ಹೇಳಕ್ ಮನ್ಸಾದ್ರೂ ಹೇಗೆ ಬಂತು ನಿನ್ಗೆ? ನೋಡು ಗೌರಿ, ನಿಮ್ಮಮ್ಮ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲಮ್ಮ. ಇಲ್ಲ, ನನಗೆ ತೊಂದರೆ ಕೊಡಬೇಡಿ. ನನಗೆ ಈ ಆಶ್ರಮನೇ ಇಷ್ಟ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ನೀನು ಉದ್ಧಾರ ಆಗಲ್ಲ ಕಡೆ, ನೀನು ಉದ್ಧಾರ ಆಗಲ್ಲ. ನನ್ನನ್ನೇ ದೂರ ಮಾಡ್ತೀಯ. ನೀನು ಚೆನ್ನಾಗಿರಲ್ಲ ಕಡೆ, ಚೆನ್ನಾಗಿರಲ್ಲ. ನಾ ಹೊರಡ್ತೀನಿ, ನೀವು ಹೋಗಿ. ಗೌರಿ, ಗೌರಿ ನಿಂತ್ಕೊಳ್ಳೆ. ಏನು ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ರಿ? ಈಗ ಗೊತ್ತಾಯ್ತಾ ಸತ್ಯಾಂಶ? ಇಲ್ಲೇನೋ ನಡೆದಿದೆ. ಇಲ್ಲಾಂದ್ರೆ ನನ್ನ ಮಗಳು ಸುಮ್ಮನೆ ನನ್ನ ಕೈ ಬಿಟ್ಟು ಹೋಗಲ್ಲ. ಇವ್ರುಗಳೇನೋ ಮಾಡಿದ್ದಾರೆ, ನನ್ನ ಮಗಳನ್ನ ಏನೋ ಮಾಡಿದ್ದಾರೆ. ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ. ನೋಡಿ, ನಿಮ್ಮ ಮಗಳು ಚಿಕ್ಕವಳಲ್ಲ, ಈಗ ದೊಡ್ಡವಳಾಗಿದ್ದಾಳೆ. ಅವಳ ಇಚ್ಛೆಯಿಂದ ಇಲ್ಲಿ ಇರ್ತೀನಿ ಅಂತ ಹೇಳುವಾಗ ನಾವಾಗ್ಲಿ ನಮ್ಮ ಕಾನೂನಾಗ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ನೀವು ಬನ್ನಿ, ನನ್ನ ಮಗಳು, ನೀವು ಬನ್ನಿ, ಹೊರಡಿ. ನಿಂತ್ಕೊಳ್ರಿ. ಎಲ್ಲಿಗೆ ಹೊರಟಿದ್ರಿ ಎಲ್ರು?
ನಿಮ್ಮನ್ನ ಕೇಳ್ತಾ ಇರೋದು. ಎಲ್ಲಿಗೆ ಹೊರಟಿದ್ದೀರಿ? ಇವರೆಲ್ಲ ಕಾಡ್ಗೊಳ್ತಿದ್ದಾರೆ. ಏನು ಎಲ್ಲ ಮಕ್ಕಳು ಕಾಡಿಗೆ ಹೊರಟಿದ್ದೀರಾ? ನಿಮಗೆ ಬುದ್ಧಿಗಿದ್ದೆ ಇದೆಯಾ? ಕಾಡಲ್ಲಿ ಕ್ರೂರ ಪ್ರಾಣಿಗಳಿರ್ತವೆ, ಅವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಏನು ಹುಡುಗಾಟ ಆಡ್ತಿದ್ದೀರಾ? ಹಾಗೆಲ್ಲ ಹೋಗ್ಕೂಡ್ದು. ನಡ್ರಿ ಮನೆಗೆ. ನೋಡಿ, ನಮ್ಮನ್ನು ತಡಿಬೇಡಿ. ನಮ್ಮ ಸ್ನೇಹಿತೆ ಹಿರಣ್ಮಯಿ ತೊಂದರೆಯಲ್ಲಿದ್ದಾಳೆ. ಅವಳಿಗೆ ಹಳೆ ನೆನಪುಗಳೆಲ್ಲ ಮರ್ತೋಗಿದೆಯಂತೆ. ಅದಕ್ಕೆ ನಾವೆಲ್ಲ ಅವಳಿಗೆ ಸಹಾಯ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೌದು, ನಾವು ಹಿರಣ್ಮಯಿಗೆ ಸಹಾಯ ಮಾಡಲೇಬೇಕು. ನಮ್ಮನ್ನ ತಡಿಬೇಡಿ, ನಾವು ಹೋಗಿ ಬರ್ತೀವಿ. ಎಲ್ಲ ವೀಣಕ್ಕನ್ನೇ ಮಾಡ್ತಿರೋದು. ಇವಳೆ ಎಲ್ಲರನ್ನೂ ಕರ್ಕೊ ಹೋಗ್ತಾ ಇರೋದು. ಏ ವೀಣಾ, ಇದೆಲ್ಲ ನಿಂದೇನ ಕಿತಾಪತಿ? ಎಲ್ಲ ಮಕ್ಕಳನ್ನು ನೀನೇ ಹಾಳು ಮಾಡ್ತಿದೀಯ. ನಮ್ಮ ಮಕ್ಕಳನ್ನೆಲ್ಲ ನೀನು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದೀಯಾ? ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ನೋಡಿ, ದಯವಿಟ್ಟು ನಮ್ಮನ್ನ ಕಳಿಸ್ಕೊಡಿ. ಅಲ್ಲಿ ಯಾವುದೂ ಅಪಾಯ ಆಗಲ್ಲ. ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ. ಒಂದ್ಸರಿ ಹೇಳಿದ ಅರ್ಥ ಆಗ್ಲಿಲ್ವಾ? ನಡೀರಿ ಮನೆಗೆ. ಸುಶೀಲಮ್ಮನವ್ರೆ, ಏನಾಯ್ತಮ್ಮ? ನೋಡಿ ದೇಶಕ್ರೆ, ಈ ವೀಣಾ ನಮ್ಮ ಮಕ್ಕಳನ್ನೆಲ್ಲ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಮಗೆ ಭಯ ಆಗೋದಿಲ್ವಾ ಹೇಳಿ? ಚಿಕ್ಕ ಮಕ್ಕಳನ್ನೆಲ್ಲ ಕಾಡಿಗೆ ಹೇಗೆ ಕಳ್ಸೋದು? ಕಳಿಸಲ್ಲ ಅಂದಿದ್ಕೆ ಮಕ ಊದಿಸ್ಕೊಂಡು ನಿಂತಿದ್ದಾರೆ. ಇದರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಏನ್ ಹೇಳ್ತಿದ್ದಾರೆ ದೇಶಕ್ರೆ ನೀವು? ನಮ್ಮೂರು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ನಿಮ್ಗೆಲ್ಲ ಗೊತ್ತಲ್ವಾ? ಈ ದೇವರನ್ನೇ ಬಂಧಿಸ್ತೀರಾ? ನಾನು ಸರ್ವಶಕ್ತ, ನಾನು ಸರ್ವೋದ್ಧಾರಕ. ನಾನು ಇಲ್ಲಿರುವಾಗ ಅನ್ನೋರ್ ದೇವಸ್ಥಾನ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನನ್ನ ದೇವಸ್ಥಾನ ನಿರ್ಮಾಣ ಆಗಬೇಕು. ಭಕ್ತರಿಗೆ ನಾನೇ ದರ್ಶನ ಕೊಡ್ತೀನಿ, ಮುಕ್ತಿನೂ ನಾನೇ ಕೊಡ್ತೀನಿ. ಎಷ್ಟು ದಿನ ದುಷ್ಟ ಮಂತ್ರವಾದಿ ಕಡುಕಿನ ದೇವರು ಅಂತ ಪೂಜೆ ಮಾಡ್ತೀರಾ ನೀವೆಲ್ಲ? ಅಲ್ಲ, ನಮ್ಮೂರು ದೇವಸ್ಥಾನದ ಬಾಗಿಲು ತೆಗೆಯೋದು ಬೇಡವೆ? ಊರಿನವ್ರಿಗೆಲ್ಲ ಆ ತಾಯಿ ಅನುಗ್ರಹ ಆಗೋದು ಬೇಡವೆ? ತಾಯಿ, ನಮ್ಮೂರಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದು ಬೇಡವೆ? ಬೇಕು ದೇಶಕ್ರೆ, ನಮ್ಮೂರು ಸರಿ ಹೋಗ್ಬೇಕು. ಅದು ಸರಿ ಹೋಗಬೇಕು. ನಮ್ಮೂರ ಪರಿಸ್ಥಿತಿ ಬದಲಾಗಬೇಕು ಅಂತಂದ್ರೆ ಈಗ ಕಣ್ಮರೆಯಾಗಿ ಹೋಗಿರೋ ಹಿರಣ್ಮಯಿ ಹಿಂದಿರುಗಿ ಬರ್ಬೇಕಲ್ವೇ? ಹುಷಾರು. ಹುಷಾರು. ಈ ಕಡೆ ಬಾ. ಆಗ್ತಿಲ್ಲ, ತುಂಬಾ ಹೊಟ್ಟೆ ಹಸಿತಾ ಇದೆ. ಕಂದ, ಹಸುವಾಗ್ತಾ ಇದೆಯಾ? ನಾನು ಏನ್ ಮಾಡ್ಲಿ? ಈ ಕಾಡಲ್ಲಿ ನಿನಗೆ ತಿನ್ನಕ್ಕೆ ಏನ್ ತಂದ್ಕೊಡ್ಲಿ ನಾನು?